ಅಖಾಡಕ್ಕೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಇನ್ನೂ ಕೂಡ ಉಳಿದಿದೆ. ಆದರೆ ಈಗ ಕೋಲಾರ ಹೆಚ್ಚಿನ ತಲೆಬಿಸಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಕೋಲಾರದಲ್ಲಿ 5 ಕಾಂಗ್ರೆಸ್ ನಾಯಕರು ರಾಜೀನಾಮೆಗೆ ಮುಂದಾಗ್ತಿದ್ದಾರೆ. KH ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದು ಯಾವಾಗ ಕಿವಿಗೆ ಬಿತ್ತು ಸುದ್ದಿ. ಬಂಡಾಯದ ಬಾವುಟವನ್ನ ಹಿಡಿದು ಸಿದ್ಧರಾಗಿದ್ದಾರೆ 5 ನಾಯಕರು. ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರಿಗೆ ಮುನಿಸು ಅನ್ನೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸದ್ಯಕ್ಕೆ ಕೋಲಾರ ಕಾಂಗ್ರೆಸ್ನ ಚಿತ್ರಣ. ಅದರಲ್ಲೂ ಪ್ರಮುಖವಾಗಿ KH ಮುನಿಯಪ್ಪ ಅವರ ಫ್ಯಾಮಿಲಿಗೇನೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ನಾವು ರಾಜೀನಾಮೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಬಂಡಾಯದ ಬಾವುಟವನ್ನ ಹಿಡಿದು ಸಿದ್ಧರಾಗಿದ್ದಾರೆ 5 ಶಾಸಕರಾದ ಕೊತ್ತೂರು ಮಂಜುನಾಥ್, KY ನಂಜೇಗೌಡರು, ಇವರ ಜೊತೆಯಲ್ಲೇ MC ಸುಧಾಕರ್, ಸಚಿವರು MLC ಅನಿಲ್ ಕುಮಾರ್, ಸಚಿವರು, ಶಾಸಕರು, MLC ಹೀಗೆ ಒಟ್ಟು 5 ನಜೀರ್ ಅಹಮದ್ ರಾಜೀನಾಮೆ ನೀಡುವ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಅಲ್ಲಿ ಎಲ್ ಹನುಮಂತಯ್ಯ ಅವರ ಹೆಸರು ಕೂಡ ಕೇಳೋಕ್ ಸಿಗ್ತಾ ಇದೆ. ಇನ್ನು ರಮೇಶ್ ಕುಮಾರ್ ಇತ್ಯಾದಿ ಅವರ ಸಂಗಡಿಗರು ಮುನಿಸ್ವಾಮಿ ಅನ್ನೋ ಮತ್ತೊಂದು ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಆದ್ರೆ KH ಮುನಿಯಪ್ಪನವರು ತಮ್ಮ ಅಳಿಯನನ್ನೇ ಕಣಕ್ಕಿಳಿಸಬೇಕು ಅನ್ನೋ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಡೀಟೇಲ್ಸ್ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಕೋಲಾರ ಕಗ್ಗಂಟು ಬಿಡಿಸೋದು ಹೇಗೆ ಅಂತ ಈಗ KH ಮುನಿಯಪ್ಪ ಅವರ ಕುಟುಂಬ ಕೊಟ್ಟಿದ್ದೇ ಆದಲ್ಲಿ ಶಾಸಕರು, ಸಚಿವರು ಎಲ್ಲರೂ ಕೂಡ ರಾಜೀನಾಮೆ ಲೆಟರ್ ಅನ್ನ ಕೈಯಲ್ಲಿ ಇಟ್ಕೊಂಡು ರೆಡಿ ಆಗಿದ್ದಾರಂತೆ. ಖಂಡಿತ ಸ್ಮಿತಾ, ಯಾಕಂದ್ರೆ ಕಳೆದ 15 ದಿನಗಳು ಸಹ ಏನು ಒಂದು ರೀತಿಯ ಆಯ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಕಂಗಂಟಾಗಿರುವಂತದ್ದು. ಈ ನೆಲೆಯಲ್ಲಿ ಹೈಕಮಾಂಡ್ಗೂ ಸಹ ತಲೆಬಿಸಿ ಆಗಿರುವಂತದ್ದು. ಈ ನೆಲೆಯಲ್ಲಿ ಸುಮಾರು ಕಳೆದ 1 ವಾರದಿಂದಲೂ ಸಹ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಏನು ಸಾಕಷ್ಟು ಗೊಂದಲಗಳು ಸಹ ಉಂಟಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದಗಳಿಗೆ ಸುರೇಶ್ ನಮ್ ಜೊತೆ ಮಾತನಾಡ್ಲಿಕ್ಕೆ ಕೊತ್ತೂರು ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈಗ KH ಮುನಿಯಪ್ಪ ಅವರ ಅಳಿಯಂಗೆ ಫಿಕ್ಸ್ ಅನ್ನೋ ಸುದ್ದಿ ಬಂದಿದ್ಯಾ? ತಮಗೆ ಖಾತ್ರಿ ಆಗಿದೆಯಾ? ಇಲ್ಲ, KH ಮುನಿಯಪ್ಪ ಅವ್ರ ಅಲ್ಲಿನಿಗೆ ಫಿಕ್ಸ್ ಆಗಿದೆ ಅನ್ನೋ ಖಾತ್ರಿಯ ನಮಗ್ ಬಂದಿಲ್ಲ. ನಾವ್ ಹೇಳಿರೋರ್ಗೆ ಕೊಡ್ತಾ ಇಲ್ಲ ಅನ್ನೋದನ್ನ ನಮ್ಮ ವಾದ. ಯಾರಿಗೆ ಕೊಡ್ಬೇಕು ಅಂತ ತಮ್ಮ ಪ್ರಕಾರ? ನಮ್ಮ ಪ್ರಕಾರ ನಾವ್ ಹೇಳ್ತಾ ಇರೋದು ಬಂದ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಅತಿ ಹೆಚ್ಚು ಇರತಕ್ಕಂತ ರೈಟ್ ಸಮುದಾಯದ ಜನಕ್ಕೆ ಕೊಡಬೇಕು. 1952 ರಾಜಕೀಯ ಸ್ಟಾರ್ಟ್ ಆದಾಗಿಂದ ಇವತ್ತರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರೈಟ್ ಕಮ್ಯುನಿಟಿಗೆ ಕೋಲಾರಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕೆ ಈ ಸಲ ನೀವು ಬೋವಿಗೆ ಮಾಡಿಕೊಟ್ಟಿದ್ದೀರಾ, ಲೆಫ್ಟ್ ಕಮ್ಯುನಿಟಿಗೆ ಮಾಡಿಕೊಟ್ಟಿದ್ದೀರಾ, ರೈಟ್ ಕಮ್ಯುನಿಟಿಗೆ ಈ ಸಲ ಮಾಡಿಕೊಡಿ ಅವಕಾಶ ಅಂತ ನಾವೆಲ್ಲರೂ ಸೇರಿ ಕೇಳಿದೀವಿ. ನಾವು ಪರ್ಟಿಕ್ಯುಲರ್ ಅಭ್ಯರ್ಥಿ ಹೆಸರೇನಾದ್ರು ಪ್ರಸ್ತಾಪ ಮಾಡಿದ್ದೀರಾ? ಇಂಥವ್ರಿಗೆ ಕೊಡಬೇಕು ಮಾಡಿದೀವಿ. ಪರ್ಟಿಕ್ಯುಲರ್ ಹೆಸರು ರೈಟ್ ಕಮ್ಯುನಿಟಿನಲ್ಲಿ CM ಮುನಿಯಪ್ಪ ಅಂತ ಮಾಡಿದೀವಿ. ಆಲ್ಟರ್ನೇಟ್ ಆಗಿ ಇನ್ನ ಒಂದು ಹೆಸರನ್ನ ನಾವು ಬೆಳಗಾನಲ್ಲಿ ಮುನಿಯಪ್ಪ ಅಂತ ಮಾಡಿದೀವಿ. 2 ಹೆಸರನ್ನು ಕೊಟ್ಟಿದ್ದೀವಿ. ಇನ್ ಕೇಸ್ ಕೊಡ್ಲಿಲ್ಲ ಚಿಕ್ಕಪೆದ್ದಣ್ಣ ಅವ್ರಿಗೆ ಕೊಟ್ರು ಅಂತಂದ್ರೆ ನಿಮ್ ನಿರ್ಧಾರ ಏನು? ಏನೋ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಿದ್ದೀರಂತ ನಿಜಾನಾ? ಕೇಸ್ ಕೊಟ್ಟಿಲ್ಲ ಚಿಕ್ಕಪೆದ್ದಣ್ಣ ಅವ್ರಿಗೆ ಕೊಟ್ರೆ ಏನ್ ನಮ್ ನಿರ್ಧಾರ ಅಂದ್ರೆ ನಾವೇನ್ ರಾಜಕೀಯ ನಂಬ್ಕೊಂಡು ಬದುಕೋದು ಜೀವನ ಮಾಡುವಂತ ಅವಶ್ಯಕತೆ ಏನಿಲ್ಲ. ಅದ್ರ ರಾಜೀನಾಮೆ ಕೊಡ್ತೀವಿ ಅಷ್ಟೇ. ರಾಜೀನಾಮೆ ಕೊಟ್ಬಿಟ್ಟು ನಮ್ಗೇನೋ ನಮ್ ಕೆಲಸ ಕಾರ್ಯ ನಾವೇನಿದೆ ವ್ಯವಸಾಯ ಮಾಡ್ಕೊಂಡು ನಮ್ ಪಾಟಿ ನಾವು. ಯಾರ್ಯಾರು ಇದ್ದೀರಿ ಸರ್ ಸಮಾನ ಮನಸ್ಕರು ಅಂತ ಹೇಳಿ? ಯಾರ್ಯಾರು ಇದ್ದೀರಿ? ಈಗ ನಾವು ಎಲ್ಲ ಸಿದ್ಧವಾಗಿರೋದು. ನಾನಿದ್ದೀನಿ ಕೊತ್ತೂರು ಮಂಜುನಾಥ್, ಕೋಲಾರ MLA ನಾನಿದ್ದೀನಿ. ಅದಾದ್ಮೇಲೆ ಸೆಕೆಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂತ ಚಿಂತಾಮಣಿ ಶಾಸಕರಾದಂತ ಸುಧಾಕರ್ನ ಡಾಕ್ಟರ್ MC ಸುಧಾಕರ್ ಅವರಿದ್ದಾರೆ. ಮಾಲೂರು ಶಾಸಕರಾದಂತ ನಂಜೇಗೌಡರು ಇದ್ದಾರೆ. ಆಮೇಲೆ MLC ಆದಂತ ನಮ್ಮ ಕೋಲಾರ ಸ್ಥಳೀಯ ಸಂಸ್ಥೆಗಳ MLC ಆದಂತ ಅನಿಲ್ ಕುಮಾರ್ ಅವರಿದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂತ ನಜೀರ್ ಅಣ್ಣವ್ರವ್ರೆ. ನಾವೆಲ್ಲ ಇವಾಗ ಅವ್ರಿಬ್ರು MLC ಇಲ್ಲಿದ್ರು, 3 ಜನ MLS ಇದೀವಿ. ನಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಸ್ಪೀಕರ್ ಸಾಹೇಬ್ರ ಹತ್ರ ಟೈಮು ತಗೊಂಡಿದ್ದೀವಿ. ಇವಾಗ 12ರಿಂದ 1 ಗಂಟೆಗೆ ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು ಅಂತಿದ್ದೀವಿ. ಆಮೇಲೆ 3 ಗಂಟೆ 4 ಗಂಟೆ ಫ್ಲೈಟ್ಗೆ ಮಂಗಳೂರಿಗೆ ಹೋಗಿ ಸ್ಪೀಕರ್ ಅವ್ರನ್ನ ಖುದ್ದಾಗಿ ಕೊಡ್ಬೇಕು ಅಂತೀವಿ. ಸ್ಪೀಕರ್ ಅವರು ಟೈಮ್ ಕೊಡ್ತಾ ಇಲ್ಲ, ವೆಯ್ಟ್ ಮಾಡಿ ನಾನು ಬಿಸಿ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಯಾವುದಕ್ಕೂ ಇರ್ಲಿ ಅಂತ ನಾವು ಫ್ಲೈಟ್ ರಾಜೀನಾಮೆ ನಿರ್ಧಾರಕ್ಕೆ ಯಾಕೆ ಸಿದ್ದರಾಮಯ್ಯ ಅವರನ್ನು ಅಥವಾ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿ ಮಾತುಕತೆ ಆಗ್ಲಿಲ್ವಾ? ಎಲ್ಲ ಮಾತಾಡಿದ್ದೀವಿ. ಪಕ್ಷದ ಅಧ್ಯಕ್ಷರನ್ನು ಮಾತಾಡಿದ್ದೀವಿ, AICC ಅಧ್ಯಕ್ಷರನ್ನು ಮಾತಾಡಿದ್ದೀವಿ, ನಮ್ಮ ಡೆಲ್ಲಿ ಲೆವೆಲ್ ಅಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರನ್ನು ಮಾತಾಡಿದ್ದೀವಿ. ನಾವು ಎಲ್ಲರಿಗೂ ಮಾತಾಡಿದ್ದೀವಿ. ನಮ್ಮ ಮಾತಿಗೆ ಗೌರವ ಇಲ್ಲ, ನಾವು ಇದನ್ನ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾವ್ ಏನಕ್ಕೆ ನಮ್ಗೆ ಬೇಕು? ನಮಗ್ ಬೇಡ ಅಂತ ನಾವು ಅಷ್ಟೇ. ಈಗೇನು ಅಷ್ಟು ಕೋಪ ಏನ್ ಸರ್ ಮುನಿಯಪ್ಪ ಅವ್ರ ಫ್ಯಾಮಿಲಿ ಬಗ್ಗೆ ನಿಮ್ಗೇನು ಅಷ್ಟು ಕೋಪ ಅಂತ? ಇಲ್ಲ, ಮುನಿಯಪ್ಪ ಅವ್ರ ಫ್ಯಾಮಿಲಿ ಬಗ್ಗೆ ಅಷ್ಟು ಕೋಪ ಅಂತ ಏನಂತಂದ್ರೆ ಇಡೀ ನನ್ನ ಜೀವನವನ್ನೇ ಹಾಳು ಮಾಡಿರುವಂತವ್ರು ಮುನಿಯಪ್ಪನವರು. ನಿಮ್ಮ TV ಅವ್ರಿಗೆ ಇವತ್ತು ನಾನು ಖುದ್ದಾಗಿ ಹೇಳ್ತಾ ಇದ್ದೀನಿ. ಆದ್ರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಅವ್ರ ಫ್ಯಾಮಿಲಿಗಾಗ್ಲಿ ಯಾರಿಗೆ ನಾವು ಸಪೋರ್ಟ್ ಮಾಡಲ್ಲ.
ಹಾಗಾದ್ರೆ ರಾಜೀನಾಮೆನೇ ನಿಶ್ಚಿತ ಹಾಗಾದ್ರೆ ಇನ್ ಕೇಸ್ ಅವ್ರ ಫ್ಯಾಮಿಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ? 100% ಡೌಟೇ ಇಲ್ಲ. ರೈಟ್ ರೈಟ್ ರೈಟ್. ಧನ್ಯವಾದ ಕೊತ್ತೂರು ಮಂಜುನಾಥ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ನೇರ ಮಾತು, ಮುನಿಯಪ್ಪ ಅವರಿಂದ ಅನ್ಯಾಯ ಆಗಿದೆ, ಹಾಗಾಗಿ ಅವ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡೋ ಸಾಧ್ಯತೆನೇ ಇಲ್ಲ. ಇವತ್ತೇ ರಾಜೀನಾಮೆ ಕೊಡ್ಲಿಕ್ಕೆ ನಾವು ಸ್ಪೀಕರ್ ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದೇವೆ. ಮಂಗಳೂರು ಫ್ಲೈಟ್ ಹತ್ಕೊಂಡೋಗಿ ಡೈರೆಕ್ಟ್ UT ಖಾದರ್ ಅವರನ್ನ ಭೇಟಿ ಆಗ್ತೀವಿ, ಅಲ್ಲೇ ರಾಜೀನಾಮೆಯನ್ನ ಕೊಡ್ತೀವಿ. ಒಟ್ಟು 5 ಸಚಿವ MC ಸುಧಾಕರ್ ಅವರನ್ನ ಒಳಗೊಂಡಂತೆ ಒಟ್ಟು 5 ರಾಜೀನಾಮೆ ಪತ್ರವನ್ನ ಹಿಡಿದು ಮಂಗಳೂರು ಫ್ಲೈಟ್ ಅನ್ನ ಹತ್ತುತ್ತಾ ಇದ್ದಾರೆ. ಖುದ್ದು ಶಾಸಕ ಕೊತ್ತೂರು ಮಂಜುನಾಥ್ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ರಿಪಬ್ಲಿಕ್ ಕನ್ನಡಕ್ಕೆ. ಜೀವನವನ್ನೇ ಹಾಳು ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋ ಸಾಧ್ಯತೆನೇ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಅಲ್ಲಿಗೆ ಕೋಲಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಅತಿ ದೊಡ್ಡ ಬಿರುಗಾಳಿ. ರೈಟ್, ಅನಿಲ್ ಕುಮಾರ್ ಅವರು MLC ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಅನಿಲ್ ಅವರೇ, ಈಗಷ್ಟೇ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾ ಇದ್ರು ರಾಜೀನಾಮೆ ಲೆಟರ್ ರೆಡಿ ಇದೆಯಂತೆ, ಮಂಗಳೂರು ಫ್ಲೈಟ್ ಹತ್ತುತ್ತಿದ್ದೀರಂತೆ, ನಿಜಾನಾ? ಹೌದು ಮೇಡಮ್. ಯಾಕೆ ಇಷ್ಟು ಆತುರದ ನಿರ್ಧಾರ ಯಾಕೆ ಅಂತ? ಆತುರದ ನಿರ್ಧಾರ ಏನಿಲ್ಲ ಮೇಡಮ್. ಸುಮಾರು 1.5-2 ತಿಂಗಳಿಂದ ನಾವೆಲ್ಲ ಕೂಡ ಒಟ್ಟಾಗಿ ಏನು ರಮೇಶ್ ಕುಮಾರ್ ಸಾಹೇಬರು ಮಾಜಿ ವಿಧಾನಸಭಾ ಅಧ್ಯಕ್ಷರಿದ್ದಾರೆ, ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಜೀರ್ ಅಹಮದ್ ಅವರು, ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರು, ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು, ಮಾಲೂರು ಶಾಸಕರು ನಂಜೇಗೌಡರು, ಮುಳುಬಾಗಲ್ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಆದಿನಾರಾಯಣ ಅವರು ಮತ್ತು ನಾನು ಕೂಡ ಸೇರಿ ಎಲ್ಲರನ್ನೂ ಭೇಟಿ ಮಾಡಿ ನಮ್ಮ ಅಹವಾಲನ್ನ ಅವ್ರಿಗೆ ತಿಳಿಸಿದ್ವಿ. ನೋಡಿ, AICC ಅಧ್ಯಕ್ಷರನ್ನ ಭೇಟಿ ಮಾಡಿದ್ವಿ, ಮತ್ತೆ KPCC ಅಧ್ಯಕ್ಷನ ಭೇಟಿ ಮಾಡಿದ್ವಿ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ, ಸೂರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ವಿ, ನಮ್ಮ ರಾಜ್ಯದ ಉಸ್ತುವಾರಿ ನಮ್ಮ ಬೆಂಗಳೂರು ವಿಭಾಗದ ಅಭಿಷೇಕ್ ದತ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವರೆಲ್ಲರಿಗೂ ಭೇಟಿ ಮಾಡಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ವಾತಾವರಣ ಏನಿದೆ, ಇವತ್ತಿನ ಸಂದರ್ಭ ಹೆಂಗಿದೆ, ಮತ್ತು ಅಲ್ಲಿ ಯಾವ ಕಮ್ಯುನಿಟಿ SC ಕಮ್ಯುನಿಟಿಯಲ್ಲಿ ಮೇಜರ್ ಆಗಿದ್ದಾರೆ, ಮತ್ತು ಇಲ್ಲಿವರೆಗೂ SC ಕಮ್ಯುನಿಟಿ ರೈಟ್ ಏನಿದ್ದಾರೆ ಬಲಗೈ ಸಮುದಾಯ 1952ರಿಂದ ಇಲ್ಲಿವರೆಗೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಅವ್ರಿಗೆ. ಇವತ್ತು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಗೆ ಗೆಲ್ಲಕ್ಕೆ ಹೆಚ್ಚು ಅವಕಾಶಗಳಿರ್ತವೆ. ಅನಿಲ್ ಕುಮಾರ್ ಅವರೇ, ನೇರವಾಗಿ ಹೇಳಿ, ಇದು KH ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಫೈಟ್ ನ ಪ್ರತಿಫಲವಾ? ಇಲ್ಲ ಮೇಡಮ್, ಇದು KH ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅಲ್ಲ. ಇದು ನಾವು ಗೆಲ್ಬೇಕು ಅಷ್ಟೇನೆ. ನಾವು ಗೆಲ್ಬೇಕು ಕೋಲಾರದಲ್ಲಿ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಅಲ್ಲಿ 1952ರಿಂದ ಇಲ್ಲಿವರೆಗೂ ಕೂಡ ಏನು ಪಾರ್ಲಿಮೆಂಟ್ ಚುನಾವಣೆ ಆಗಿದೆ, ಬಲಗೈ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಬಲಗೈ ಸಮುದಾಯ ಹೆಚ್ಚಿದ್ದಾರೆ, ಅಲ್ಲಿ ಏನು 3,80,000 ಓಟ್ ಇದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಗೆ ಗೆಲ್ಲಕ್ಕೆ ಸುಲಭ ಆಗ್ತದೆ, ನಾವು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೋದು. ಯಾರು ಇಲ್ಲಿವರೆಗೂ ಅವಕಾಶ ವಂಚಿತರಾಗಿದ್ರೆ ಅವ್ರಿಗೆ ಅವಕಾಶ ಮಾಡಬೇಕು ಮತ್ತು ನಾವು ಗೆಲ್ಲಬೇಕು, ಎರಡೂ ಉದ್ದೇಶ ಇದೆ. ರೈಟ್ ಸರ್, ಧನ್ಯವಾದ ಮಾತನಾಡಿದ್ದಕ್ಕೆ. ಇನ್ನು KY ನಂಜೇಗೌಡರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ರು, ಅವರ ಪ್ರತಿಕ್ರಿಯೆ ಕೂಡ ನಿಮ್ವರೆಗೂ ತಲುಪಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಕೋಲಾರದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಒಟ್ಟು 5 ರಾಜೀನಾಮೆ ಪತ್ರವನ್ನ ಕೈಯಲ್ಲಿ ಹಿಡಿದು ಇದೀಗ UT ಖಾದರ್ ಅವರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಮಂಗಳೂರಿಗೇನೆ ತೆರಳಿ UT ಖಾದರ್